ಈಗ ಇದ್ದು ಪ್ರಶ್ನೆ ಅಂದ್ರೆ ನೋಡು, ನನಗೆ ಎಂತ ಹುಡುಗಿನ ಹುಡುಕ್ಬೇಕು ಅಂದ್ರೆ ಮದ್ವೆ ಆಗ್ತಿದ್ದಂಗೆನೆ ನಾವು ಬೇರೆ ಮನೆಗೋ ಸಂಸಾರ ಮಾಡ್ಬೇಕು ಅಂತ ಹೇಳೋ ಹುಡುಗಿನ ಹುಡುಕ್ಬೇಕು. ಮಚ್ಚ, ಈ ತರ ಹುಡುಗಿ ಒಂಚೂರು ಎಲ್ಲಿ ಸಿಗ್ತಾಳೆ ನೋಡ. ಈಗಿನ ಕಾಲದ ಹುಡುಗಿರು ಮದ್ವೆ ಮುಂಚೆನೆ ಅಪ್ಪ ಅಮ್ಮನಿಂದ ದೂರ ಮಾಡ್ಬಿಡ್ತಾರ ಕಣೋ. ಇದೆಲ್ಲ ಒಂದ್ ಕಂಡೀಷನ್. ಸ್ವಾಮಿ, ನನ್ನ ಜೀವನ ಜೊತೆ ಎಲ್ಲ ಆಟಾಡ್ಬೇಡ ನೀನು. ನೋಡು, ನಾನು ಹೇಳೋಂಥ ಹುಡುಗಿ ನೋಡು ಅಷ್ಟೇ. ಸರಿ ಬಿಡಪ್ಪ, ನೀನ್ ಒಂದು ಸಲ ನಿರ್ಧಾರ ಮಾಡಿದ್ರೆ ಯಾರ ಮಾತು ಕೇಳಲ್ಲ. ಒಂದ್ ಕೆಲ್ಸ ಮಾಡೋಣ, ನಾಳೆನೆ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಅವ್ರನ್ನ ಹೋಗಿ ಮೀಟ್ ಮಾಡೋಣ. ಅಯ್ಯೋ ಲೋ ಸ್ವಾಮಿ, ನನ್ನ ಮದುವೆ ಆಗೋದಕ್ಕೆ ಒಂದು ಹುಡುಗಿ ನೋಡು ಅಂದ್ರೆ ನೀನೇನೋ ನಿನ್ ಫ್ರೆಂಡ್ ಅವನು ನೋಡು ಅಂತಿದ್ಯಲ್ಲ. ಅಪ್ಪ ದೊರೆ, ನನ್ನ ಫ್ರೆಂಡ್ನ ಖಾಲಿ ಪೋಲಿಯ ಅನ್ಕೋಬೇಡ. ಅವನೊಬ್ಬ ಮ್ಯಾರೇಜ್ ಮ್ಯಾಟ್ರಿಮೋನಿ ಬ್ರೋಕರು. ಓಹೋ, ಬೆಳಗ್ಗೆನೆ ಅವ್ರ ಹತ್ರ ಮಾತಾಡಿ ನಿನ್ ವಿಷಯನ ಅವ್ರ ಕಿವಿಗೆ ಹಾಕ್ತೀನಿ. ಅಲ್ಲ, ಬೆಳಿಗ್ಗೆ ಮಾಡೋದೇನು? ಯಾಕೆ ಅವ್ನ ಕಿವಿಗೆ ಈಗ ಹತ್ತಿಟ್ಕೊಂಡಿರ್ತಾರ? ಈಗಲೇ ಫೋನ್ ಮಾಡು, ಏನ್ ಪ್ರಾಬ್ಲಮ್ ಆಗುತ್ತೆ? ಲವ್, ಇಷ್ಟೊತ್ತಿಗೆಲ್ಲ ಕಾಲ್ ಮಾಡಿದ್ರೆ ಡೀಸೆಂಟ್ ಅನ್ಸಲ್ಲ ಕಣೋ. ಏಕೆ ನಾನು ನಿನಗೆ ಫೋನ್ ಮಾಡಿಲ್ವಾ? ಅದೇ ತರ ನೀನು ಅವ್ರಿಗೆ ಫೋನ್ ಮಾಡಿ ಮಾತಾಡು, ಏನಾಗುತ್ತೆ? ಲವ್, ಹಗ್ಲು ಹೊತ್ತಲ್ಲಿ ಆಫೀಸಲ್ಲಿ ಟಾರ್ಚರ್ ಕೊಡ್ತೀಯಲ್ಲೋ, ಈಗ ರಾತ್ರಿ ಹೊತ್ತು ಬಿಡಲ್ಲೋ. ಹಾ ನೋಡು, ನನಗಿದೆಲ್ಲ ಗೊತ್ತಿಲ್ಲ. ಈಗ ನೀನು ನಿನ್ ಫ್ರೆಂಡಿಗೆ ಫೋನ್ ಮಾಡ್ತಿದ್ಯಾ, ಬೆಳಿಗ್ಗೆ ನನ್ನ ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೇ ಸ್ವಾಮಿ. ಇದ್ಯಾವುದು ಆಗ್ಲಿಲ್ಲ ಅಂತಂದ್ರೆ ನಾನು ನಿಮ್ಮ ಮನೆಗೆ ಬಂದು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ. ಹಾ ಲವ್, ಒಂದು ಬ್ಲ್ಯಾಕ್ ಮ್ಯಾನ್ ಮಾಡೋದಿಕ್ಕೂ ಒಂದು ಲಾಜಿಕ್ ಇರುತ್ತೆ ಕಣೋ. ಸೂಸೈಡ್ ಮಾಡ್ಕೋಬೇಕಂತಿದ್ರೆ ನಿಮ್ಮನೇಲಿ ಮಾಡ್ಕೊಳ್ಳೋ, ಇಲ್ಲಿ ಬಂದು ಯಾಕೋ ಮಾಡ್ಕೊಂತೀಯ? ಸರಿ ಬಿಡಪ್ಪ, ಹಾಳಾಗಿ ಹೋಗ್ಲಿ. ನಾನು ಇವಾಗಲೇ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ನಾಳೆ ನೀನೇ ಬಂದು ನಿನ್ ಕಿತ್ತೋಗಿರೋ ಕಂಡೀಷನ್ನ ಅವ್ರ ಹತ್ರ ಹೇಳು, ಸರಿನಾ? ಹ್ಯಾಪಿ ತಾನೇ? ಹ್ಯಾಪಿ ಅಂತ ಕೇಳ್ತೀಯಾ? ಲೋ, ಸೂಪರ್ ಹ್ಯಾಪಿ. ಮ್ಯೂಸಿಕ್ ಬರ್ತಿದೆ, ಡ್ಯಾನ್ಸ್ ಮಾಡೋ. ಡ್ಯಾನ್ಸಾ? ಹೇ, ಎಷ್ಟೊಳ್ಳೆ ಮ್ಯೂಸಿಕ್ ಬರ್ತಿದೆ. ನೀ ಮಲ್ಕೋ 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 ಮಲ್ಕೋ. ನನ್ನ ಮೊಬೈಲು ಅವನಿಗೋಸ್ಕರ ನನ್ನ ಮೊಬೈಲ್ ಯಾಕೆ ಹಾಳು ಮಾಡ್ಕೋಬೇಕು? ನಿದ್ದೆ ಎಲ್ಲ ಹಾಳು ಮಾಡಾಕ್ತ. ಏ ಶ್ರೀಮಂತ್ ಕುಮಾರ, ಹುಡುಗಿ ನೋಡೋ ವಿಷಯ ಯಾವುದೇ ಕಾರಣಕ್ಕೂ ಈ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ತುಂಬ ಹುಷಾರಾಗಿರ್ಬೇಕು ಕಣೋ. ಅಜ್ಜಿಯಿಂದ ಮೊಮ್ಮಕ್ಕಳುವರೆಗೂ ಆಲ್ ಮೆಂಬರ್ಸ್ ಆರ್ ವೆರಿ ವೆರಿ ಡೇಂಜರಸ್ ಫೆಲೋಸ್. ಹಾ ಪ್ರಿಯಾ, ಹಾ ಎಲ್ಲ ಡಾಕ್ಯುಮೆಂಟ್ಸು ತಗೊಂಡಿದ್ದೀನಿ. ಅಪ್ಪಂದು ಆಧಾರ್ ಕಾರ್ಡು, ನಂದು ಆಧಾರ್ ಕಾರ್ಡು. ಸರಿ ಆಯ್ತು, ಆದಷ್ಟು ಬೇಗ ಬರ್ತೀನಿ. ಸಪ್ತಮಿ, ಹೊರಟಿಯ ಅಮ್ಮ? ಹಾ ಅಪ್ಪ. ಎಲ್ಲ ತಗೊಂಡಿದ್ಯಾ ತಾನೆ? ಹಾ ಅಪ್ಪ, ಎಲ್ಲ ಇಟ್ಕೊಂಡಿದ್ದೀನಿ. ಸರಿ ಅಮ್ಮ. ಅಮ್ಮ, ನೀವು ನಮ್ಮ ಜೊತೆಲಿದ್ದಿದ್ರೆ ಅಪ್ಪಂಗೆ ಈ ಥರ ಕಷ್ಟಪಡಕ್ಕೆ ಬಿಡ್ತಿರ್ಲಿಲ್ಲ. ಹೆಗಲ್ ಮೇಲೆ 20 ಲೀಟರ್ ಕ್ಯಾನ್ ಹೊತ್ಕೊಂಡು 4 ಫ್ಲೋರ್ ಹತ್ತಿ ನೀರು ಹಾಕೋಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಿಗೆ. ನಾನು ಹಾಗೆ ಅಪ್ಪನ ನೋಡ್ಕೋಬೇಕು, ಆ ಥರ ನನಗೂ ಆಸೆ ಇದೆ. ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು. ಮನೆ ಯಜಮಾನ ಆಗಿ ಅಪ್ಪ ಈ ಮನೆಗೆ ಏನೂ ಕೊರತೆ ಮಾಡಿಲ್ಲ. ಹಾಗೆ ನಾನು ಅವ್ರ ಮಗಳಾಗಿ ಅವ್ರಿಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ವಾಟರ್ ಕ್ಯಾನ್ ಹೊತ್ಕೊಂಡು ಮನೆ ಮನೆಗೂ ತಿರ್ಗೋ ಅಪ್ಪ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋ ಹಾಗೆ ಚಿಕ್ಕದೊಂದು ಸೂಪರ್ ಮಾರ್ಕೆಟ್ ಇಟ್ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇದನ್ನ ನೆರವೇರಿಸ್ಬೇಕಾಗಿರೋದು ದೇವರಾಗಿರೋ ನಿನ್ನ ಕರ್ತವ್ಯ. ದೇವರಾಗಿರೋ ನಿನ್ನ ಕರ್ತವ್ಯ ಅಮ್ಮ.
ಅಪ್ಪ ಆಶೀರ್ವಾದ ಮಾಡಿ ಅಪ್ಪ. ಒಳ್ಳೇದಾಗ್ಲಮ್ಮ. ಇವಾಗ ಬ್ಯಾಂಕ್ ಮ್ಯಾನೇಜರ್ನ ನೋಡಕ್ ಹೋಗ್ತಿದ್ದೀನಿ. ಹೋಗಿದ ತಕ್ಷಣ ಅವ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ದೇನೆ ತಟ್ ಅಂತ ಲೋನ್ ಸ್ಯಾಂಕ್ಷನ್ ಮಾಡ್ಬಿಡ್ಬೇಕು. ಮಗಳೇ, ನೀನೇನೋ ಸಣ್ಣ ಸೂಪರ್ ಮಾರ್ಕೆಟು ಅಂತ ಹೇಳ್ತಾ ಇದೀಯಾ, ಆದರೆ ನಮಗೆ ತುಂಬ ದೊಡ್ಡದಮ್ಮ. ದೊಡ್ಡದೇ ಅಪ್ಪ, ಆದ್ರೆ ಪ್ರಯತ್ನ ಪಟ್ರೆ ಖಂಡಿತ ಆಗತ್ತೆ. ಆ ನಂಬಿಕೆ ನಿನ್ನಲ್ಲಿದೆ ಅಲ್ವಾ, ಖಂಡಿತ ಒಳ್ಳೇದಾಗತ್ತೆ. ಸರಿ ಅಪ್ಪ, ಲೇಟ್ ಆಗತ್ತೆ, ನಾನು ಹೊರಡ್ತೀನಿ. ಸರಿಯಮ್ಮ. ಹೇಯ್, ನಿಂತ್ಕೊಳ್ಳೆ. ನಿನ್ ಮನ್ಸಲ್ಲಿ ಏನೇ ಅನ್ಕೊಂಡಿದ್ಯಾ? ಏನಾಯ್ತು ನಿಂಗೆ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಹೇಯ್, ನಾನ್ ಯಾರೇ ನಿನ್ಗೆ? ಅಮ್ಮ ಕಣಮ್ಮ. ನಿಜವಾಗ್ಲೂ ನೀನ್ ನನ್ನ ಹಾಗೆ ನೋಡಿದಿದ್ರೆ ಇಷ್ಟು ಕಡೆಗಣ್ಸ್ ಹೋಗ್ತಿದ್ಯಾ? ಸತ್ತಿರೋಳ ಹತ್ರ ಆಶೀರ್ವಾದ ತಗೋತಿದ್ಯಾ? ಜೀವಂತವಾಗಿರೋ ನನ್ನ ಹತ್ರ ಆಶೀರ್ವಾದ ತಗೋಬೇಕು ಅಂತ ನಿನ್ಗನ್ನಿಸ್ಲಿಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಸಾರಿ, ಅರ್ಜೆಂಟಲ್ಲಿ ಮರ್ತು ಬಿಟ್ಟೆ. ಅದ್ ಹೇಗೆ ಮರೆಯುತ್ತೆ? ನೀನ್ ಹೆತ್ತವ್ರ ಹತ್ರ ಆಶೀರ್ವಾದ ತಗೋಬೇಕು ಅನ್ನೋದನ್ನ ನೀನ್ ಮರೆಯಲ್ಲ, ಆದ್ರೆ ನನ್ನ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ನಿನಗ್ ಮರ್ತೋಗುತ್ತೆ ಅಲ್ವಾ? ಎಷ್ಟೇ ಆಗ್ಲಿ ನಾನು ಅಮ್ಮ ಅಂತ ಲೇಬಲ್ ಅಂಟಿಸ್ಕೊಂಡಿರೋ ಚಿಕ್ಕಮ್ಮ ತಾನೆ. ಅಮ್ಮ, ಅಕ್ಕ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಯಾಕಮ್ಮ ಈ ತರ ಜಗಳ ಮಾಡ್ತಿದ್ಯಾ? ನಮ್ಮ ಸುಮ್ಮನೆ ಇರು, ನೀವ್ ಯಾರು ಮಾತಾಡ್ಬೇಡಿ. ನನ್ನ ಅಮ್ಮನ ಮಧ್ಯೆ ಬರಕ್ಕೆ ನೀವೆಲ್ಲ ಯಾರು? ನಮ್ಮಮ್ಮ ನನ್ನ ಹತ್ರ ಯಾವಾಗ್ಲೂ ಹೀಗೆ ಕೋಪ ಮಾಡ್ಕೊಳ್ಳೋದು. ಯಾಕಂದ್ರೆ ಕೋಪ ಇರೋ ಜಾಗದಲ್ಲಿ ತಾನೆ ಪ್ರೀತಿ ಇರೋದು. ಅದ್ ಗೊತ್ತಿಲ್ಲದೆ ನಮ್ಮಮ್ಮನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅಮ್ಮ, ಅವ್ರನ್ನ ಬಿಟ್ಟಾಕಮ್ಮ. ನಾನು ಈ ಸೂಪರ್ ಮಾರ್ಕೆಟ್ ಇಟ್ಕೊಡ್ತಿರೋದೆ ನಿಮ್ಗೋಸ್ಕರ. ಅದಕ್ಕೆ ಹೆಸರೇನ್ ಇಡ್ತಿದ್ದೀನಿ ಗೊತ್ತಾ? ಸತ್ಯಭಾಮ ಸೂಪರ್ ಮಾರ್ಕೆಟ್. ಹೇಗಿದೆ ಹೆಸರು? ತುಂಬಾ ಕ್ಯಾಚಿ ಆಗಿದೆ ಅಲ್ಲ? ಹೋಗೆ ಸುಮ್ನೆ ಒಡ್ಸ್ಕೋತೀಯ ನೋಡ್ ನನ್ ಕೈಲಿ. ಮೊದಲು ಆಶೀರ್ವಾದ ಮಾಡಿ, ಆಮೇಲೆ ನಾನು ಎಷ್ಟು ಬೇಕಾದ್ರೂ ಓಡಿಸ್ಕೋತೀನಿ. ಸರಿ, ಎದ್ದೇಳು. ನನ್ ಗಂಡ ಕೂತ್ಕೊಳ್ಳೋ ಗಲ್ಲ ಪೆಟ್ಗೆ ಯಾವಾಗ್ಲೂ ತುಂಬಬೇಕು. ಚೆನ್ನಾಗಿ ನೋಡ್ಕೊ, ಅರ್ಥ ಆಯ್ತಾ? ಸರಿ ಅಮ್ಮ. ಅಮ್ಮ ಸತ್ಯಭಾಮ, ಏನಮ್ಮ ನಿಮ್ಮೂರಲ್ಲಿ ಇದನ್ನ ಆಶೀರ್ವಾದ ಅಂತಾರ? ಹೌದು, ಇಂಥ ಆಶೀರ್ವಾದ ಮಾಡೋದಕ್ಕೆ ಇಷ್ಟೊಂದೆಲ್ಲ ರಂಪಾಟ ಮಾಡಿದ್ಯಾ? ಸಾಕು ಸಾಕು, ಈ ಆಶೀರ್ವಾದನೇ ಇವಳಿಗೆ ಜಾಸ್ತಿ ಆಯ್ತು. ಅಮ್ಮ, ಒಂದ್ ನಿಮಿಷ. ಸೌಟು. ಆಲ್ ದಿ ಬೆಸ್ಟ್ ಕಣೆ ಅಕ್ಕ. ಆಲ್ ದ ಬೆಸ್ಟ್ ಅಕ್ಕ. ಯೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪ್ಪ, ಸೂಪರ್ ಮಾರ್ಕೆಟ್ನ ಸೂಪರ್ ಆಗಿ ಶುರು ಮಾಡೋಣ. ಸರಿ ಅಮ್ಮ. ಹೋಗಿ ಬರ್ತೀನಿ ಅಪ್ಪ. ಆಯ್ತಮ್ಮ. ಬಾಯ್ ಬಾಯ್. ಅಜ್ಜಿ, ಆಯ್ತಾ? ಹಾ, ಸ್ವಲ್ಪ ಬಿಡಿಸಿದ್ದೀನಿ, ಕೊಡಿ. ಅಪ್ಪ, ನೀವು ತಿಂತೀರಾ? ಬೇಡ ಕಂದ, ನೀನ್ ತಿನ್ನಮ್ಮ. ಯಾ ಸೂಪರ್, ಮಾರ್ವೆಲಸ್, ಫ್ಯಾಂಟಾಸ್ಟಿಕಾ. ಹಾ ತಾತ, ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡು.